ಶ್ರೀ ನಮೋ ಬ್ರಹ್ಮಲಿಂಗೇಶ್ವರಾಯ ನಮ. ನಮ್ಮ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಯಲ್ಲಿ 8ನೇ ಸಂಚಿಕೆಯಾದ ಈ ವಾಹಿನಿಯಲ್ಲಿ ಪ್ರಸಿದ್ಧ ಭಾಗವತರಾದ ಹಾಗೂ ಹವ್ಯಾಸಿ ಕಲಾವಿದರು ಹಾಗೂ ಶಿಲ್ಪಕಲೆಯಲ್ಲಿ ತಮ್ಮ ವೃತ್ತಿಯಲ್ಲಿ ಶಿಲ್ಪಕಲೆಯಲ್ಲಿ ತಾಳ, ಚಕ್ರತಾಳ ಹಾಗೂ ದ್ಯಾಗಂಟೆ ಮತ್ತು ಯಕ್ಷಗಾನಕ್ಕೆ ಬೇಕಾದ ಬೆಳ್ಳಿ ಮುಖವಾಡಗಳನ್ನು ಮಾಡಿ ತಯಾರಿಸುತ್ತಿರುವ ಬಸರೂರು ವಿಠಲ ಆಚಾರ್ಯ ಇವರು ನಮ್ಮೊಂದಿಗೆ ಇವತ್ತಿದ್ದಾರೆ. ಯಕ್ಷವಾಹಿನಿಯಲ್ಲಿ ಅವರಿಗೆ ಸ್ವಾಗತ ಬಯಸಿದ್ದೀನಿ. ವಿಠಲಾಚಾರ್ಯ ಅವರೇ ನಮಸ್ಕಾರ. ಯಕ್ಷಗಾನದಲ್ಲಿ ನೀವು ಪ್ರಸಿದ್ಧಿ ಭಾಗವತರಾಗಿದ್ದು ನಾನು ಕೇಳಿದ್ದೇನೆ, ನನಗೆ ಗೊತ್ತಿದೆ. ಅದು ಅಲ್ಲದೆ ಚಕ್ರತಾಳ, ತಾಳ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಈ ಮುಖವಾಡ ಯಕ್ಷಗಾನಕ್ಕೆ ಬೇಕಾದದ್ದು ಬೆಳ್ಳಿ ಕಿರೀಟಗಳನ್ನು ನೀವು ಮಾಡ್ತಾ ಇದ್ದೀರಿ ಎಂದು ಕೇಳುತ್ತಿದ್ದೆ. ಆದ್ರೆ ಈಗ ಒಂದು ಪ್ರಥಮವಾಗಿ ನೀವು ಯಕ್ಷಗಾನ ಭಾಗವತರಾದ ಕಾರಣದಿಂದ ಒಂದು ಯಕ್ಷಗಾನ ಶ್ರುತಿಯಲ್ಲಿ ನಮ್ಮ ಯಕ್ಷಗಾನದ ಪದ್ಯಗಳನ್ನು ದೇವರಿಗೆ ಅರ್ಪಿಸಬೇಕಂತ ಕೇಳಿಕೊಂಡಿದ್ದೀನಿ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಷಯ ಭವ. ನಮಸ್ಕಾರ ವಿಠಲಾಚಾರ್ಯ ಅವರೇ, ತಾವು ನಮ್ಮ ಯಕ್ಷವಾಹಿನಿಗೆ ಬಂದಿದ್ದೀರಿ, ಪಾಲ್ಗೊಂಡಿದ್ದೀರಿ, ಸಂದರ್ಶನಕ್ಕೆ ಒಪ್ಪಿಕೊಂಡು ಬಂದಿದ್ದು ವಿಶೇಷ. ಯಾಕಂದ್ರೆ ನಿಮ್ಗೆ ಪುರ್ಸತ್ತೆ ಇಲ್ಲ ಈ ವಾತಾವರಣದಲ್ಲಿ, ಆದ್ರೂ ಬಂದಿದ್ದೀರಾ. ತುಂಬಾ ಥ್ಯಾಂಕ್ಸ್, ತುಂಬಾ ಸಂತೋಷವಾಯ್ತು. ಒಂದೇ ವಿಷಯ ಕೇಳೋದಂದ್ರೆ ಕರೆಗೆ ನಾವು ಸ್ಪಂದನೆ ಕೊಡೋದು ಒಳ್ಳೆ ಹೌದೌದು, ಅದು ನಮ್ಗೆ ತುಂಬಾ ಖುಷಿ ಆಯ್ತು, ಸಂತೋಷ ಪಟ್ಟಿದ್ದೇನೆ. ಹಾಗೆಯೇ ನಿಮ್ಮ ಬಾಲ್ಯ ಜೀವನದ ಕತೆ, ಅಂದ್ರೆ ನೀವು ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು, ವೃತ್ತಿ ಜೀವನದಲ್ಲಿ ನೀವು ಹೇಗೆ ನೀವು ಯಕ್ಷಗಾನಕ್ಕೆ ಬಂದ್ರಿ, ಯಕ್ಷಗಾನದಲ್ಲಿ ಬಂದ ನಂತರ ಯಾವ ಯಾವ ಮೇಳಕ್ಕೆ ಸೇರಿದ್ರಿ, ನಿಮ್ಮ ತಂದೆ ತಾಯಿ ಹೆಸರು, ತಂದೆ ತಾಯಿ ಏನ್ ಮಾಡ್ತಿದ್ರು, ಅದೊಂದು ವಿಷಯ ನಮ್ಗೆ ತಿಳಿಸ್ಬೇಕು. ನನ್ನ ತಂದೆ ಶಿಲ್ಪಿ ಗೋಪಾಲಕೃಷ್ಣ, ರಾಜ್ಯ ಪ್ರಸಿದ್ಧ ವಿಜೇತ ಶಿಲ್ಪಿ ಗೋಪಾಲಕೃಷ್ಣ ಆಚಾರ್ಯ ಅಂತೇಳಿ. ತಾಯಿ ಭವಾನಿ. ನಿನ್ನೆ ಒಂದು ನಾನು ವಿಡಿಯೋ ನೋಡಿದೆ, ಮೊದ್ಲೇ ಬಾರಿಸ್ಕೊಂಡು ಪದ ಹೇಳ್ತಿದ್ರು, ಏಕವ್ಯಕ್ತಿ ಮೇಳ ಅಂತ. ಅದು ನಾನು ನೋಡಿದ್ದೇನೆ, ನೀನು ನೋಡಿ ತುಂಬಾ ಖುಷಿ ಆಯ್ತು ಮಾರ್ರೆ. ತುಂಬಾ ಕಡೆ ಎಲ್ಲ ಅವರೇ ಅಲ್ಲ ನಿಮ್ಮ ಭಾಗವತ, ಖುಷಿಪಟ್ಟು. ಹೌದೌದು. ಹಾಗೆ ನಾನು ಅವರ ತೃತೀಯ ಪುತ್ರ, ಮೂರನೇ ವಿಠಲಾಚಾರ್ಯ ಅಂತ. ಮತ್ತೆ ನಿಮ್ಮ ಇಬ್ರು ಅವರ ಹೆಸರು? ಅಣ್ಣ ಚಂದ್ರಯಾಚಾರ್ಯ ಹಿರಿಯವರು, ಮೊದಲಿಗಾರರು ರಮಾನಂದಾಚಾರ್ಯ. ನಾನು ಭಾಗವತಿ ಮಾಡ್ತಾ ಇದ್ದೆ. ಹೌದೌದು, ಅವ್ರು ಮೊದ್ಲೇ ಬರ್ತಾರೆ. ಹೌದು, ನಮ್ಮ ತಂದೆಯವರು ನಮ್ಮ ಇಬ್ಬರಿಗೂ, ಅಣ್ಣ ತಮ್ಮನಿ ಇಬ್ಬರಿಗೂ ಚಂಡೆ ಭಾಗವತಿಗೆ ಮತ್ತೆ ಮೊದ್ಲೇ ಹೇಳಿಕೊಟ್ಟದ್ದು. ಒಟ್ಟಿಗೆ ನಮ್ಗೆ ಅಭ್ಯಾಸ ಮಾಡಿಸಿದವರು. ಪ್ರಾರಂಭದಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಾನು ಭಾಗವತಿ ಕಲ್ತಿದ್ದೆ. ಓದಿದ್ದು ಸಣ್ಣ ಒಂದು 6ನೇ ತರಗತಿ ಓದಿದ್ದೆ. ಎಲ್ಲಿ, ಯಾವ ಶಾಲೆಯಲ್ಲಿ? BM ಶಾಲೆ. ನಮ್ಮ ತಂದೆಯವರು ಓದಿ ಸಮೇತ BM ಶಾಲೆ. ಎಲ್ಲ ಯಾವ BM ಶಾಲೆ. ನಮ್ಮ ಮಕ್ಕಳು ಕೂಡ ಶಾಲೆಯಲ್ಲಿ ಓದಿದ್ದೆ, ಶಾಲೆ ಓದ್ತಿದ್ದೆ, ಒಂದೇ ಶಾಲೆ ಓದ್ತಿದ್ದೆ. ಅದು ನಮ್ಗೆ ತುಂಬಾ ಸಂತೋಷ. ಹೌದೌದು, BM ಶಾಲೆ ಅಂತದ್ದು ನಿಜವಾಗ್ಲೂ ಒಂದು ಕಾರಣಿಕ ಶಾಲೆ. ಶಾಲೆ ಓದಿ ಮುಗಿಸಿದ ನಂತರ ನೀವು ಯಕ್ಷಗಾನಕ್ಕೆ ಶಾಲೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಅವರಿಗೆ ಹೆಲ್ಪ್ ಮಾಡ್ಕೊಂಡು, ಕೆಲಸ ನೋಡ್ಕೊಂಡು ಅವರ ಕೆಲಸವನ್ನ ಕಲ್ತಿದ್ದೇವೆ. ಹಾಗೆ ಯಕ್ಷಗಾನಕ್ಕೆ ನಿಮ್ಗೆ ಯಕ್ಷಗುರುಗಳು ನಿಮ್ಮ ತಂದೆ? ಯಕ್ಷಗುರುವರು ತಂದೆಯವರು ಅಂತಂದ್ರೆ ಅವರಿಗೆ ಯಕ್ಷಗಾನ, ಭಾಗವತಿಗೆ, ಮದ್ದಳೆ, ಚೆಂಡೆ ಇದು ನುಡಿಸೋದ್ರ ಜೊತೆಗೆ ಅದನ್ನ ತಯಾರು ಮಾಡ್ತಿದ್ರು. ಹೌದು. ಮತ್ತೆ ಬಡಗಿನಲ್ಲಿ ತೆಂಕು ತಿಟ್ಟಿ ಮೃದಂಗ ಮತ್ತೆ ಚೆಂಡೆ ಅದನ್ನ ತಯಾರಿ ಮಾಡ್ತಿದ್ರು. ಅದಲ್ಲದೆ ಒಂದು ಚೆಂಡೆಯನ್ನ ಈ ಥ್ರೆಡ್ ಸಿಸ್ಟಮ್ ಮಾಡಿ ಅದನ್ನ ಕೈಯಲ್ಲಿ ತಿರ್ಸುವಂತದ್ದು ಒಂದು ಹೊಸ ರೀತಿಯ ಒಂದು ಆಯಾಮ ಸೃಷ್ಟಿ ಮಾಡಿದ್ರು. ಹೌದು, ಅದು ಚಂದ ಬಂತದ್ದು, ಒಳ್ಳೆ ಬಂತು. ಅದು ಗುಟಿಗೆ ಅಂತ ಹಾಕುದಿಲ್ಲ, ಕೈಯಲ್ಲಿ ತಿರ್ಸೋದು, ಚೆಂಡೆ. ಅದು ಈಗ ಉಂಟದ? ಅದಕ್ಕೆಲ್ಲ ಐಟಮ್ ಎಲ್ಲ ಇದೆ. ಅಲ್ಲ, ಈಗ ಯಾರು ಚೆಂಡೆ ಇಲ್ಲ ಉಪಯೋಗಿಸಲಿಲ್ಲ. ಹೌದು, ಮಾಡಿದ್ದಾರೆ. ಅದೆಲ್ಲ ಒಂದು ಹೊಸ ಒಂದು ಆಯಾಮ ಮಾಡಿದ್ದಾರೆ. ಹೌದು. ಏನ್ ನೋಡಿದ್ರೆ ಅದನ್ನ ಹೊಸದಾಗಿ ಏನಾದ್ರು ಅವ್ರು ಅದನ್ನ ಮಾಡಿ. ಅದು ಅಲ್ಲದೆ ಅವರೊಂದು ಕ್ಲಾರ್ನೆಟ್ ಮಾಡ್ತಾರೆ, ಅದನ್ನ ಮಾಡಿ ಅವ್ರು ನುಡಿಸ್ತಾ ಇದ್ರು ಮನೆಯಲ್ಲೇ. ಅವ್ರು ಕೈಯಾರೆ ಮಾಡಿ ಅದ್ರದ್ದು ಬೆಳ್ಳಿ ಒಂದು ವಸ್ತು ಮಾಡಿ ಅವರೇ ಯಾವಾಗಲೂ ನುಡಿಸ್ತಾ ಇದ್ರು. ನಾನು ನೋಡಿ. ನಿಮ್ ತಾಯಿ ಹೆಸರು? ಭವಾನಿ ಅಂತ. ಭವಾನಿ ಅವ್ರೀಗ ತಂದೆ ತೀರ್ಕೊಂಡ್ರಲ್ಲ? ತಾಯಿ ಕೆಲಸ ಮಾಡ್ತಾರೆ, ಮನೇಲಿ ನಿಮ್ಮ ಅಣ್ಣ ಅಂದ್ರೆ ಇವರು
ಆ, ರಾಮಾನಂದಾಚಾರ್ಯ ಅವ್ರು ಮೊದ್ಲು ಬಾರಿಸ್ತಾರೆ. ಮತ್ತೆ ವೃತ್ತಿ ಜೀವನದಲ್ಲಿ ಶಿಲ್ಪಕಲೆ ಶಿಲ್ಪಕಲೆ ಮಾಡ್ತಾರೆ. ನಾವು 3 ಜನ ಶಿಲ್ಪಕಲೆ. ನೀವು ಯಕ್ಷಗಾನಕ್ಕೆ ಅವ್ರೀಗ ನಿಮ್ಮ ತಂದೆ ಗುರುಗಳಾಗಿದ್ದಾರೆ ಅಂತ ಹೇಳಿದ್ರಿ. ಹೌದು. ಯಾವ ಭಾಗದಲ್ಲಿ ಭಾಗವತಿ ಭಾಗದಲ್ಲಿ ನಿಮ್ಗೆ ಹೇಳಿಕೊಟ್ಟಿದ್ರು? ಹೌದು, ಮೊದ್ಲಿಂದ ನಮ್ಗೆ ತಂದೆಯವರು ಯಕ್ಷಗಾನ ಪ್ರಾಥಮಿಕ ಗುರುಗಳು ತಂದೆಯವರು. ಅದು ನಮ್ಗೆ ಭಾಗ್ಯ ಅಂತ ಹೇಳಿ. ಯಾಕಂದ್ರೆ ಅವರೇ ಯಕ್ಷಗಾನ ಎಲ್ಲ ರಚಿಸಿದ್ರು ಅವರೇ ಅಲ್ಲ. ಹೌದು. ಅಂದ್ರೆ ನನಗೆ ಮೊದಲು ಯಕ್ಷಗಾನದ ಗೀಳು ಅಂತ ಹೇಳಿದ್ರೆ ಎಲ್ಲಿ ದಾರಿ ತಿಂತಾ ಬರ್ತಾ ನಾನು ಯಕ್ಷಗಾನ ಪದ್ಯ ಹೇಳ್ತೇವೆ. ಹೌದು, ನಿಮ್ ಸ್ವರನ ಆಗಿತ್ತು ಬಿಡಿ. ಮನೆಯಲ್ಲಿ ಹೋಗ್ತಾ ಬರ್ತಾ ಮನೆಯಲ್ಲಿ ಯಕ್ಷಗಾನ ಪದ್ಯ ಹೇಳ್ತಾರೆ. ತಂದೆಯವರು ಕೇಳಿದಾಗ ಅವ್ರಿಗೆ ಒಂದಾಗ ಇಲ್ಲಿ ಭಾಗವತಿ ಕಲ್ಸಿದ್ರೆ ಹೇಳ್ತಿದ್ರು. ಆಮೇಲೆ ಒಂದಿನ ಹೀಗೆ ಭಾಗವತಿ ಸ್ಟಾರ್ಟ್ ಮಾಡಿದ್ರು ಒಂದು ಬೆಳಿಗ್ಗೆ ಕಲ್ಸಿದ್ರು. ಆಮೇಲೆ ದಿನ ಸಂಜೆ ಸಮಯ ಇದ್ದಾಗ ನಿಮ್ಮನ್ನ ಕರ್ಕೊಂಡು ಕೂರ್ಸ್ಕೊಂಡು ಪದ ಹೇಳಿ ಕೊಡ್ತಿದ್ರು. ಅದು ನಂಗೆ ಎಲ್ಲಿ ಯಾರು ಪದ್ಯ ಹೇಳ ಅಂತ ಹೇಳಿದ್ರು ನಂಗೆ ಈಸಿಯಲ್ಲಿ ಅಲ್ಲಿ ಸ್ಥಳ ನನಗೆ ಅದಿಲ್ಲ ಅಂತ ಹೇಳಿ ಎಲ್ಲಿದ್ರು ಪದ್ಯ ಹೇಳ್ತಿದ್ದೆ. ಮುಜುಗರ ಅಂತ ಹೇಳಿಲ್ಲ. ಹೌದೌದು, ಅಂದ್ರೆ ಕಲಿಬೇಕಂತ ಅಷ್ಟು ಇಂಟ್ರೆಸ್ಟ್. ಹೌದೌದು. ನೀವು ಮೇಳಕ್ಕೆ ಹೋಗಿದ್ದೀರಿ ಬೇರೆ ಯಾವ ಬಳಕ ಅಥವಾ ಸಂಘ ಸಂಸ್ಥೆಯಲ್ಲಿ ಮಾತ್ರ ದುಡಿದಿದ್ದೀರಾ, ಈ ಸೇವೆ ಮಾಡಿದ್ದೀರಾ? ಸಂಘದಲ್ಲೆಲ್ಲ ಮೊದಲು ನಮ್ಮ ಬಸರು ವಾಣಿಜ್ಯ ಯಕ್ಷಗಾನ ಸಂಘ ಇತ್ತು, ಅದರಲ್ಲಿ ಜನರ ಜೊತೆಗೆ ಸಂಗೀತ ಮಾಡಿದೆ, ಭಾಗವತಿಕೆ ಮಾಡಿದೆ. ಆಮೇಲೆ ಮೇಳಕ್ಕೆ ಅಂದ್ರೆ ಅತಿಥಿಯಾಗಿ ಹೋಗ್ತಿದ್ರಿ? ಅತಿಥಿಯಾಗಿ ಗೋಳಿಗಡಿ ಒಳಗೆ ಅತಿಥಿಯಾಗಿ ಹೋಗಿದ್ದೆ ಸ್ವಲ್ಪ ಟೈಮ್. ಅತಿಥಿಗಳ ಹೋಗಿದ್ದೆ. ಮತ್ತೆ ಸಿಗಂದೂರು ಒಳಗೆ ಅತಿಥಿಗಳ ಹೋಗಿದ್ದೆ. ಮತ್ತೆ ಈ ಹವ್ಯಾಸ ಈಗ ಸಂಘ ಸಂಸ್ಥೆಗಳೆಲ್ಲ ಮೇಳಗಳ ಊರಿಗೆ ಬಂದಾಗ ಎಲ್ಲಾದ್ರೂ ಒಂದ್ ಕಡೆ ಸೇವೆ ಮಾಡಿ ಬರೋದು ಕ್ರಮ ಉಂಟು. ಹೌದೌದು, ನಿಮ್ಮ ಮನೆ ಹತ್ರ ಇದ್ದಾಗ ಬಂದ್ರೆ ಎಲ್ಲಿ ಬಂದ್ರು ನನ್ನ ಆತಿಥ್ಯ ಮಾಡಿ ಕರಿತಿದ್ರು ಮೊದಲು. ಹೌದೌದು. ಈಗೆಲ್ಲ ಸಿಸ್ಟಮೆಟಿಕ್ ಇಲ್ಲ. ಯಾಕಂದ್ರೆ ಕೆಲವು ಹರಕೆ ಮೇಳಗಳಲ್ಲಿ ಬೇರೆ ಭಾಗವತರು ಬಂದು ಸೇವೆ ಮಾಡುವಂತ ಅಂದ್ರೆ ಅವ್ರದ್ದೇ ಆಟ ಆದ್ರೆ ಉಂಟು, ಅವ್ರದ್ದೇ ಆಟ ಇದ್ರೆ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಉಂಟು. ಬೇರೆ ಹಾಗೆ ಅತಿಥಿಯಾಗಿ ಕರ್ಸೋಂಗಿಲ್ಲ ಅಂತ ಸಿಸ್ಟಮೆಟಿಕ್ ಮಾಡಿದ್ದಾರೆ. ಅದೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ. ಆದ್ರೂ ಕೆಲವೇ ಮೇಳಗಳಲ್ಲಿ ನಮ್ಗೆ ಅವಕಾಶ ಎಲ್ಲ ಮೇಳಗಳ ಅವಕಾಶ ಉಂಟು, ಬೇರೆ ಮೇಳದಲ್ಲ ಅವಕಾಶ ಉಂಟು. ಒಂದರ್ತಿ ಮೇಳ ಮತ್ತೆ ಎಲ್ಲ ಮೇಳದ ಉಂಟು, ಅಲ್ಲ ಹೆಚ್ಚಿನ ಮೇಳದಲ್ಲ ಉಂಟು. ಸಿಗಂದೂರ್ ಆಗ್ಲಿ ಮಾರುಕಟ್ಟೆ ಮತ್ತೆ ಮಂದರ್ತಿ ಮೇಳದಲ್ಲಿ ಅವಕಾಶ ಇಲ್ಲ, ಅವರೇ ಮಾಡಿದ್ದಾರೆ. ಅದು ರೂಲ್ಸ್ ಉಂಟು, ಅದೇನು ಹೇಳೋಗಿಲ್ಲ. ಹೌದು. ಈಗ ಮಾರುಕಟ್ಟೆಗೂ ನೀವು ಪದ ಹೇಳಿದ್ದೀರಿ, ನಾನು ನೋಡಿದ್ದೆ ಅಲ್ವಾ ಆಚಾರ್ಯ? ಈಗ ಯಕ್ಷಗಾನದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದ್ದು ಅಂದ್ರಿ. ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೆ ಅದೊಂದು ನಮ್ಗೆ ಹೇಳ್ಬೇಕು. ವೃತ್ತಿ ಜೀವನದಲ್ಲಿ ಅಂದ್ರೆ ನಮ್ಮ ತಂದೆಯವರ ಕೆಲಸ ಶಿಲ್ಪಕಲೆಯನ್ನ ನಾವು ಮುಂದರ್ಸ್ಕೊಂಡು ಬರ್ತಾ ಇದ್ದೇವೆ. ನಾವು 3 ಜನ ಕೂಡ. ಏನೆಲ್ಲ ಮಾಡ್ತೀವಿ ಅದೀಗ? ಈಗ ದೇವಸ್ಥಾನಕ್ಕೆ ಬೇಕಾಗುವಂತದ್ದು ಎಲ್ಲ ವಸ್ತುಗಳು, ಪೀಠ, ಪ್ರಭವಳಿ, ಮುಖವಾಡ, ಕವಚ, ಎಲ್ಲ ಕೆಲಸ ಏನೇನು ದೇವರಿಗೆ ಬೇಕಾದ ವಸ್ತುಗಳು ಎಲ್ಲವೂ ಯಕ್ಷಗಾನ ಬೇಕಾದ ಗಣಪತಿ ಮುಖವಾಡ ಕವಚ ಇರ್ಬೋದು, ಆಮೇಲೆ ರಾಜಕಿರೀಟ ಇರ್ಬೋದು, ಕೃಷ್ಣ ಚಕ್ರ ಇರ್ಬೋದು, ಮೀನಾಕ್ಷಿ ಕಿರೀಟ, ತಾಳ, ಮತ್ತೆ ಈ ತಾವರೆ ತುರಾಯಿ, ಗೆಜ್ಜೆ, ಕಾಲ್ಗಡ್ಗ. ಹಾಗಾದ್ರೆ ಯಕ್ಷಗಾನದ ಕೂಡ ಮಾಡ್ತೇವೆ. ಈಗ ತಾಳಗೆ ಒಂದು ಜೋಡಿ, ಒಂದು ಉದಾಹರಣೆಗೆ ಒಂದು ಜೋಡಿ ತಾಳ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ ಈ ಸಮಯದಲ್ಲಿ? ಈಗ ಒಂದು ಜೊತೆ ಇವಾಗ ನಾನು ಮೀಡಿಯಂ ಸೈಜ್ ಒಂದು 3,600 ತಗೊಳ್ತೇನೆ. 3,600 ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾರೆ, ಅದು 4,200 ತಗೊಳ್ತೆ. ಅದಕ್ಕೆ ಇಷ್ಟೊಳಗೆ ಯಾರು ದೊಡ್ಡದ ಹಣದ ಬಗ್ಗೆ ಯಾರು ಹೆಚ್ಚಾಯ್ತು ಅಂತ ಹೇಳಿ ಚರ್ಚೆ ಮಾಡಿ, ಯಾಕಂದ್ರೆ ಆ ತಾಳ ನೋಡಿ ಎಷ್ಟೊಂದು ಖುಷಿ ಪಡ್ತಾರೆ ಜನ. ಹೌದೌದು. ಯಾಕಂದ್ರೆ ಎಲ್ಲಿ ತುಂಬಾ ನಾನು ಕೇಳಿದ್ದೀನಿ, ಎಲ್ಲಾ ಕಡೆ ಕೇಳಿದ್ದೀನಿ. ಚಕ್ರ ತಾಳ ಮತ್ತು ತಾಳ ಮಾಡಿಕೊಡೋರ ಮಟ್ಟಿಗೆ ಬಸವವರು ವಿಠಲಾಚಾರ್ಯ. ಚಕ್ರತಾಳ ಅಂತ ಹೇಳಿದ್ರೆ ಈಗ ಹೆಚ್ಚಾಗಿ ಚಕ್ರತಾಳ ಹೋಗೋದು ತೆಂಕಿನ ಇದಕ್ಕೆ, ಅವರು ಈ ಕಡೆ ಬರೋದು ಕಡಿಮೆ. ಈ ಬಡಗಿನ ತಾಳ ಅಂತೂ ತುಂಬಾ ಫೇಮಸ್ ಆಗಿದೆ. ತುಂಬಾ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಹೌದೌದು, ಅದು ತುಂಬಾ ಮಾಡ್ತಿದ್ದ ಕೆಲಸದಲ್ಲಿ ನಾನು ಮುಂದರ್ಸ್ಕೊಂಡು ಬಂದದ್ದು ಮುಖ್ಯವಾಗಿ ತುಂಬಾ ಜನರು ಇಷ್ಟಪಟ್ರು. ಮತ್ತೊಂದ್ ಏನಂದ್ರೆ ಬಸರು ತಾಳ ಅಂತಲೇ ಫೇಮಸ್ ಆಗ್ಬಿಟ್ಟಿಲ್ಲ. ನನ್ನ ಹೆಸರಿಗಿಂತಲೂ ನಮ್ಮ ಊರು ಫೇಮಸ್ ಆಗಿದೆ, ಖುಷಿ ಆಗಿದೆ. ಬಸರು ವಿಠಲಾಚಾರ್ಯ ಹೆಸರಿಗಿಂತ ಬಸರು ತಾಳ, ಇದು ಬಸರು ತಾಳ ಅಂತ. ನೀವು ಮದುವೆ ಆದ ಎಷ್ಟು ಇಸ್ವಿಯಲ್ಲಿ? ನಿಮ್ಮ ಮಕ್ಕಳು ಎಷ್ಟು? ನಿಮ್ಮ ಹೆಂಡತಿ ಹೆಸರು? ನಿಮ್ಮ ಹೆಂಡತಿ ಮನೆಯಲ್ಲಿ ನೆನಪಿಲ್ಲ. ಹೆಂಡತಿ ಹೆಸರು ಸವಿತಾ ಅಂತ. ಮಗ ಭಾರ್ಗವ, ಮಗಳ ಭೂಮಿಕಾ ಅಂತ. ಎಷ್ಟು ಓದ್ತಿದ್ರು? ಮಗಳ 7th ಓದ್ತಿದ್ದಾಳೆ. ಆಮೇಲೆ ಮಗ ಬೆಂಗಳೂರಲ್ಲಿ ಒಂದು ವೈಟ್ ಫೀಲ್ಡ್ ಜಾಬ್ ಅಲ್ಲಿ ಸಣ್ಣ ಹುದ್ದೆಯಲ್ಲಿ ಮಾಡ್ತಾ ಇದ್ದಾರೆ. 1-2 ವರ್ಷ. ಹೆಂಡತಿ ಈಗ ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಹೌದೌದು. ಹಾಗಾದ್ರೆ ಒಂದೀಗ ನೀವು ಒಂದು ಯಕ್ಷಗಾನ ಪದ್ಯ ಹಾಡ್ಲೇಬೇಕು, ಯಾವ ಪ್ರಸಂಗದಾದ್ರೂ ಅಡ್ಡಿಲ್ಲ. ಯಾಕಂದ್ರೆ ತುಂಬಾ ಜನ ಪ್ರೇಕ್ಷಕರು ಈ ಬ್ರಹ್ಮಲಿಂಗ ಯಕ್ಷವಾಹಿನಿಯಲ್ಲಿ ನೀವು ಬಂದಿದ್ರೆ, ವಿಠಲಾಚಾರ್ಯ ಬಂದಿದ್ರಂತ ತುಂಬಾ ಜನ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಅವ್ರ ಪದ್ಯ ಕೇಳ್ಬೇಕಂತ ತುಂಬಾ ಜನ ವಿಚಾರಣೆ ಮಾಡ್ತಿದ್ದಾರೆ. ಈಗ ಪದ್ಯ ಹಾಡೋದು ಅಂತ ಹೇಳಿದ್ರೆ ಪದ್ಯ ಹೇಳದ್ ಬಿಟ್ಟು ತುಂಬಾ ಟೈಮ್ ಆಯ್ತು. ಆಗ್ಲಿ ತೊಂದ್ರೆ ಇಲ್ಲ.
ಎಲೆ ಮುರಾಂತ ಕಾಲಾಲಿಸೈ ಎಲೆ ಮುರಾಂತ ಕಾಲಾಲಿಸೈ ಬೆಂಬಲಕ್ಕೆ ಭೂಪರನು ರವಿ ಬೆಂಬಲಕ್ಕೆ ಭೂಪರನ ರವಿ ಸಮರಕ್ಕೆ ಬರಲಿ ಪಾಂಡವರು ಕಲರದಲ್ಲಿ ನಿಲ್ಲಡಿಯ ಎನ್ನಯ ಕಾಲದಲ್ಲಿ ನಿಲ್ಲಡಿಯ ಎನ್ನಯ ತಲೆಯನು ಇದೆ ಸಮರ್ಪಿಸುವೆ ಇದ ಕಳುಗೆ ದಿಟವೆಂದನು ತವೀಳ್ಯವನಿತ್ತಾರ ಅಚ್ಚುತಗೆ ಆ ತುಂಬಾ ಸಂತೋಷ, ತುಂಬಾ ಸಂತೋಷ. ಇಂಥ ಪದ್ಯ ಹಳೆಯ ಶೈಲಿಯಲ್ಲಿ ಕೇಳಿದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮರೇಪ್ರಾಚಾರ್ಯರು ಅವಾಗ ನಾನು ಕೇಳ್ತಿದ್ದೆ. ಮರೇಪ್ರಾಚಾರ್ಯರು, ಅವ್ರ ಸ್ವರ ಅಂದ್ರೆ ಉಮೇಶ್ ಸುವರ್ಣ ಅವರು, ಗೋಪಾಲ ಗಾಣಿಗರೆಲ್ಲ ಇದೆಲ್ಲ ಭಾರಿ ಚಂದ ಹಾಡ್ತಾರೆ ಅವರು. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಹಾಗೆ ಈಗ ಯಕ್ಷಗಾನ ಈಗ ಕಾಲಮಿತಿ ಆಗಿದೆ. ಮೊದಲೇ ಯಕ್ಷಗಾನ ಹೇಗಿತ್ತು, ಈಗಳಿನ ಯಕ್ಷಗಾನದ ಬಗ್ಗೆ ನೀವು ಏನು ಹೇಳೋದಿದ್ರೆ ಒಂದು ನಮ್ಮ ಯಕ್ಷವಾಹಿನಿ ಹೇಳ್ಬೇಕಂತ ಕೇಳ್ತೀವಿ. ತುಂಬಾ ವ್ಯತ್ಯಾಸ ಆಗಿದೆ. ಅಂದ್ರೆ ಯಕ್ಷಗಾನವೇ ಈ ಕಾಲಮಿತಿ ಅಂತ ಹೇಳಿದ್ರೆ ಅದು ಹೇಗಾಯ್ತೋ ಗೊತ್ತಿಲ್ಲ. ಹಾಗಂತ ಎಲ್ಲ ಮೇಳದಲ್ಲಿ ಕಾಲಮಿತಿ ಇಲ್ಲ, ಕೆಲವು ಮೇಳದಲ್ಲಿ ಬೆಳತನ ಕಾಟ. ನನಗಂತೂ ಯಕ್ಷಗಾನ ನೋಡುವುದು ಬೆಳತನ ಕಾಟ ನೋಡಿದ್ರೆ ತುಂಬಾ ಸಮಾಧಾನ. ಏನ್ ಮಾಡುದು, ಈಗ ಕಾಲ ಹಾಗೆ ಬಂದಿದೆ ಅಂತ. ಹರಕೆದಾರರಿಗೂ ಯಾಕಂದ್ರೆ ಅವರು ಅಷ್ಟು ಹಣ ಕೊಡ್ತಾರೆ. ಹಣ ಕೊಡೋದಕ್ಕಿಂತಲೂ ಬೆಳಕಿನ ಸೇವೆ ಬೆಳಗಿನ ಸೇವೆ ಅಂತ. ಹೌದು ಅಲ್ವಾ? ಹೌದು. ಆ ದೀಪ ಬೆಳತನಕ ಹೊರದ್ರೆ ಮನಸ್ಸಿಗೆ ಆಟ ಆಡಿದವ್ರಿಗೆ ಮನಸ್ಸು ಸಮಾಧಾನ ಆಗುತ್ತೆ. ಆ ಬೆಳಕು ಎಲ್ಲ ಇದ್ರು ಮಾತ್ರ ಲೈಟಿಂಗ್ ದೀಪ ಹಚ್ಚಿದ ದೀಪ ಬೆಳತನಕ ಹೊಡೆದ್ರೇನೆ ಅದು ದೇವರೇ ಅಂತ ಮಧ್ಯದಲ್ಲಿ ಆಟ ನಿಲ್ಲಿಸುವುದು ಸರಿ. ಯಾಕೆ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ. ಹೌದು, ಕೆಲವರಿಗೆ ಇದು ಒಳ್ಳೇದಾಗಿದೆ, ಕೆಲವರಿಗೆ ಅದ ಬೇಡ ಅನ್ಸ್ತದೆ. ಹಾಗೆ ಹೌದು. ಅಲ್ಲ, ನೋಡಿದವರಿಗೆ ಆಟ ಬೆಳತನಕ ಇದ್ರೆ ನೋಡ್ಬೋದು. ಅಂದ್ರೆ ಆ ಒಂದು ಕಥೆಯನ್ನ ರಸೆಯನ್ನ ಸವಿಯುವವರಿಗೆ. ಹೌದು. ಈಗ ಯಕ್ಷಗಾನ ಕಥೆಯನ್ನ ಆಧರಿಸಿ ಹೋಗುವವರಿಗೆ ಹೌದು ಏನೋ ಒಂಥರ ಇದರಲ್ಲಿ ಏನೋ ಅರ್ಧದ ಕಟ್ಟಾದಾಗ ಹಾಗಾಗ್ತದೆ. ಹೌದು. ಯಾವ್ದನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವ್ದನ್ನ ಒಂದು ಪೂರ್ತಿಯಾಗಿ ಒಬ್ಬವನ್ನ ರಂಗಸ್ಥಳ ವೇಷಧಾರಿ ರಂಗಸ್ಥಳಕ್ಕೆ ಹೋದಾಗ ಅದನ್ನ ಗಡಿಬಿಡಿಯಲ್ಲಿ ವೇಷಧಾರಿಗೂ ಆ ಪಾತ್ರವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಯಾವುದೇ ಯಾವುದೇ ಒಂದು ವೇಷ ರಂಗಸ್ಥಳಕ್ಕೆ ಹೋಗಿ ಆ ಪಾತ್ರದೊಳಗೆ ಹೋಗ್ಬೇಕಿದ್ರೆ ಕೆಲವು ಸಮಯ ತಗೊಳ್ತಾನೆ. ಹೌದು. ಇದು ಗಡಿಬಿಡಿ ರಂಗಸ್ಥಳಕ್ಕೆ ಹೋಗಿದ ನಂತರ ಎಲ್ಲ ಈಗ ನಾವು ಜಾಸ್ತಿ ಮಾತ್ರ ಹಿಂದ್ಗಡೆಯಿಂದ ಎಲ್ಲ ಬೈತಾ ಇದ್ರು ಅಂತ ಹೇಳ್ತಿದ್ರು ಅದೊಂದು ಸಂಶಯಗಳು ಇರ್ತದೆ. ಜಾಸ್ತಿ ಕೊಂಡ್ರು ಪ್ರತಿಯೊಬ್ಬ ಕಲಾವಿದರಿಗೂ ಎಲ್ಲದನ್ನು ನಾನು ಶಾರ್ಟ್ ಮಾಡ್ಕೊಂಡ್ ತಗೊಳ್ಬಹುದು ಅಂತ ಹೇಳಿದ್ರೆ. ಹೌದು. ತುಂಬಾ ಒಂಥರ ಕಷ್ಟ ಮತ್ತದು ಹಾಸ್ಯ ಮಾಡುದಿದ್ರೆ ತುಂಬಾ ಕಷ್ಟ. ಹೌದು. ಕೇಳುವವರಿಗೂ ನೋಡುವವರಿಗೂ ತುಂಬಾ ಅದು ಒಂದು ಡಿಫ್ರೆನ್ಸ್ ಆಗಿ ನೋಡುತ್ತೆ. ಮೊದ್ಲು ಅಂದ್ರೆ ಎರಡು ಪ್ರಸಂಗವನ್ನ ಆರಾಮವಾಗಿ 2 ಪ್ರಸಂಗ ಬೆಳತನಕ ಆಡ್ತೀವಿ. ಒಂದು ಪ್ರಸಂಗ ಬೆಳಿಗ್ಗೆ ತನಕ ಆಗ್ತದೆ. ಇದು 2 ಗಂಟೆಗೆ ಒಂದ್ ಪ್ರಸಂಗ ಮುಗಿದ್ರೆ 2 ಗಂಟೆ ಆಗ್ಬಹುದು. ಈ ಬಾಲಗೋಪಾಲ ಪೀಠಿಕೆ ಎಲ್ಲ ಮುಗಿದು ಕತೆ ಶುರು ಮಾಡಿ 10 ಗಂಟೆ 9 ಗಂಟೆ ಕತೆ ಶುರು ಆದ್ರೆ ಒಂದ್ ಗಂಟೆ 2 ಗಂಟೆ ಕತೆ ಒಂದ್ ಕತೆ ಮುಗಿತದೆ. ಹೌದು. ಇದು 1 ಗಂಟೆ 2 ಗಂಟೆ ಒಳಗೆ ಮತ್ತೊಂದ್ ಕತೆ 2 ಕತೆ ಮುಗಿಸ್ಬೇಕು ಅಂತ ಕತೆನೂ ಆಗ್ತುಂಟು ಈಗ. ಹೌದು. ನೋಡ್ಕೋದು ಅಂದ್ರೆ ವೇಷಧಾರಿಗಳು ಅಷ್ಟು ಜನಕ್ಕೆ ವೇಷ ಆಗ್ಬೇಕು. ಒಂದನೇದಾಗಿ ಯಾರಿಗೂ ವೇಷ ಇಲ್ಲ ಅಂತ ಆಗ್ಬಾರ್ದು. ಹೌದು. ಪಾತ್ರ ಹಂಚುವವರಿಗೂ ಬಹಳ ಕಷ್ಟ. ಹೌದೌದು. ಒಬ್ಬೊಬ್ಬರು 2 ವೇಷ ಮಾಡೋದು. ಹೌದು. ಭಾಗವತರೇ, ನೀವು ಹೇಳಿದ್ರಿ ಈಗ ನಮ್ಮ ತಂದೆ ಹೇಳಿಕೊಟ್ಟಿದ್ದಾರೆ ಯಕ್ಷಗಾನ ಈ ಭಾಗವತಿಗೆ. ನೀವು ಕಲ್ತದಲ್ಲದೆ ನಮ್ಮ ಯಾರಿಗಾದ್ರೂ ಮಕ್ಕಳಿಗೆ ಸಂಘ ಸಂಸ್ಥೆಯಲ್ಲಿ ಹೇಳಿಕೊಟ್ಟಿದ್ರ ಅಥವಾ ನೀವು ವೇಷ ಮಾಡಿದ್ರ ಅಥವಾ ಖಾಲಿ ಭಾಗವತಿಗೆ ಮಾಡಿದ್ದೀರಾ? ಎಷ್ಟು ಮಕ್ಕಳು ಹೇಳಿಕೊಟ್ರಿ? ಯಾವ್ಯಾವ ಸಂಘ ಸಂಸ್ಥೆಯಲ್ಲಿ ನೀವು ಹೇಳಿದ್ದೀರಿ ಆ ಮಕ್ಕಳಿಗೆ ತರಬೇತಿ ಕೊಟ್ಟಿದ್ರಿ ಅಂತ? ಹೇಳಿಕೊಟ್ಟದ್ದು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮೊದಲು ನಮ್ಮ ಮಕ್ಕಳಿಗೆ, ನಮ್ಮ ತಂಗಿ ಮಕ್ಕಳಿಗೆ, ಅಕ್ಕನ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳಿಗೆ ನಮ್ಮ ಸಂಘದಲ್ಲೇ ಬಾಲಗೋಪಾಲ ಪೀಠಿ ನಾನು ಮಾಡಿಸಿದ್ದೆ. ಹೆಜ್ಜೆ ಕಲ್ಸಿ ನಮ್ಮ ಸಂಘದಲ್ಲಿ ಆಟ ಆಗ್ತಿರಿ ಮಕ್ಕಳು, ನಮ್ಮ ಮನೆ ಮಕ್ಕಳದ್ದು ಯಕ್ಷಗಾನ ಬಾಲಗೋಪಾಲ ಪೀಠಿ ವೇಷ ಇದನ್ನೆಲ್ಲ ತುಂಬಾ ಜನಕ್ಕೆ ಹೇಳಿಕೊಟ್ಟಿದ್ದೇನೆ. ಹೊರಗಿನವರು ಬಂದು ಕಲಿತಿದ್ರು.
ಈಗಲೂ ಹೆಜ್ಜೆ ಕಲಿಗ ಬರ್ತಾ ಇದ್ರು. ನಮ್ಮ ಬಿಡು ಇರುದಿಲ್ಲ, ಹಾಗಾಗಿ ನಮ್ಗೆ ಮತ್ತೆ ನಮ್ಮ BM ಶಾಲೆಯಲ್ಲಿ, ಹೈಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ಯಕ್ಷಗಾನ ಕ್ಲಾಸ್ ಮಾಡಿ ಯಕ್ಷಗಾನ ಮಾಡಿಸಿದ್ದೆ. ನೀವೇ ಭಾಗವತಿಗೆ ಮಾಡಿಸಿ? ನಾನು ಭಾಗವತಿಯಲ್ಲಿ ಯಕ್ಷಗಾನ ತುಂಬಾ ಬಸರು ಶಾರದಾ ಕಾಲೇಜಲ್ಲಿ, ಮತ್ತೆ ನಿವೇದಿತ ಹೈಸ್ಕೂಲ್ ಅಲ್ಲಿ, ಮತ್ತೆ BM ಶಾಲೆಯಲ್ಲಿ, ಮತ್ತೆ ಇಲ್ಲಿ ಸಮೀಪದ ಇಲ್ಲಿ ಬಸರಲ್ಲಿ ನಮ್ಗೆ ಕೆಲವು ಕಡೆ ಎಲ್ಲ ಯಕ್ಷಗಾನ ವೇಷ ಮಾಡಿದ್ರೆ ಭಾಗವತಿ ಮಾಡಿದ್ರ? ವೇಷ ನಾನು ನಮ್ಮ ಬಸರು ಸಂಘದಲ್ಲೇ ವೇಷ ಮಾಡಿದ್ದೆ. ಹೌದಾ? ನಮ್ಮ BM ನಮ್ಮ ಬಸರು ಮಲಗೇಶ್ವರ ಯಕ್ಷಗಾನ ಸಂಘದಲ್ಲಿ ವೇಷ ಮಾಡಿದ್ದೆ. ಯಾವ ವೇಷ ಮಾಡಿದ್ರಿ? ಧರ್ಮರತ್ನಾಕರ್ ಅಂತ ಹೇಳಿ ಒಂದು ಪ್ರಸಂಗ ಇತ್ತು. ಹೊಸ ಪ್ರಸಂಗದಲ್ಲಿ? ಹಳೆ ಪ್ರಸಂಗ ಇದು, ಹಳೆ ಪ್ರಸಂಗ. ನಾರಾಯಣ ಅದರಲ್ಲಿ ರತ್ನಾಂಗ ಪಾತ್ರ ಮಾಡಿದ್ದೆ. ಧರ್ಮರತ್ನಾಕರ್ ಮಗ ರತ್ನಾಂಗ, ನಮ್ಮ ತಂದೆಯವರು ಭಾಗವತಿ ಮಾಡಿದ್ರು. ಓಹೋ, ರತ್ನಾಂಗ ಪಾತ್ರ ಮಾಡಿದೆ. ಹೌದಾ? ತುಂಬಾ ಒಂದು ಕತೆ, ಒಳ್ಳೆ ಕತೆ ಅದು. ಇವಾಗಲೂ ನಂಗೆ ಬಾಯ್ಪಾಠ ಇದ್ದಂಗೆ ಇದೆ ಆ ಕತೆ. ತುಂಬಾ ಒಂದು ಸತ್ಯ ಧರ್ಮಕ್ಕೆ ಸಂಬಂಧಪಟ್ಟಂತ ಕತೆ. ಅದಾದ್ರೆ ವೇಷನೂ ಮಾಡಿದ್ರಿ, ಭಾಗವತಿಗೂ ಮಾಡಿದ್ದೆ. ವೇಷ ತುಂಬಾ ಮಾಡಿದೆ, ಭಾಗವತಿಗೆ ತುಂಬಾ ಮಾಡಿದೆ. ವೇಷ ಮಾಡಿದ ಕೆಲವು ಪ್ರಸಂಗ ವೇಷ ಮಾಡಿದೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ್ರೆ ನೀವು ಹೇಳುದು ಈಗ ಯಕ್ಷಗಾನದಲ್ಲಿ ಕಾಲಮಿತಿ ಸಲ್ಲದು, ಕಾಲಮಿತಿ ಅಷ್ಟೊಂದು ಸರಿಯಲ್ಲ ಅನ್ನೋ ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಹಾಗೆ. ಹೌದೌದು. ಅಂದ್ರೆ ನನಗೆ ಅದನ್ನ ನೋಡಿ ಅರ್ಧದಲ್ಲಿ ಮುಗಿಸುವುದು ನನಗೆ ಏನಂತ. ಹೌದೌದೌದೌದು. ಅದು ಎಲ್ಲ ಕಲಾವಿದರಿಗೂ ಹಾಗೆ ಅನಿಸ್ತಿತ್ತು, ಆದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಅದು ಹಾಗೆ. ನೀವು ಈಗ ಮೊದ್ಲೇ ಯಕ್ಷಗಾನ ಹೇಗಿತ್ತು, ಈಗ ಹೇಗೆ ಆಗ್ತಾ ಉಂಟು, ಅದ್ರ ಬಗ್ಗೆ ಸ್ವಲ್ಪ ಒಂದು ವಿವರಣೆ ಕೊಡಿ ನೋಡುವ. ಮೊದ್ಲು ಸಂಪ್ರದಾಯ ಅಂದ್ರೆ ಸಂಪ್ರದಾಯವಾಗಿತ್ತು ಮೊದ್ಲು. ಈಗ ಸಂಪ್ರದಾಯ ಹಾಳಾಗ್ಲಿಲ್ಲ, ಅದಕ್ಕೆ ಹೊಸ ಸೇರ್ಪಡೆ ಆಗಿದೆ. ಹೌದೌದು ಅಲ್ವಾ? ಹೊಸ್ತು ಬೇಕು. ಈಗ ಹಳತೆ ಇಟ್ಕೊಂಡ್ರೆ ಈಗ ಅದು ಆಗುದಿಲ್ಲ, ನೋಡುವವರಿಗೂ ಹೊಸ್ತು ಬೇಕು. ನೋಡುವವರಿಗೆ ಹೊಸ್ತನ್ನ ಆಶಿಸ್ತಾರಲ್ವಾ, ಹಾಗೆ ಅದು ಬೇಕು. ಯಾವ ಕಣ್ಮರೆ ಆಗ್ತಿರೋದು ಯಾವ್ದು ಅಂತ ಹೇಳಿದ್ರೆ ಪೀಠಿಗೆಗಳು. ತುಂಬಾ ಒಂದು ನಮ್ಗೆ ಬೇಸರ. ಬಾಲಗೋಪಾಲ, ಪೀಠಿಗೆ, ಕೋಡಂಗಿ ಕುಣಿತ, ಆಮೇಲೆ ಬಾಲಗೋಪಾಲ, ಆಮೇಲೆ ಪೀಠಿಗೆ ಶ್ರೀವೇಶ, ಒಡ್ಡೋಲ್ಗ, ಇದೆಲ್ಲ ಸಂಪ್ರದಾಯವಾಗಿ ನೋಡುವವರಿಗೆ ಕಲಿಯುವವರಿಗೆ ಒಂದು ಆದರ್ಶವಾಗಿ. ಏನೋ ನೋಡ್ಬೇಕು. ನಾವು ಕೇಂದ್ರದಲ್ಲಿ ಕಲ್ತ್ಕೊಂಡು ಹೋದ್ರೆ ಯಕ್ಷಗಾನ ನೋಡಿ ಕಲಿಯುವಂತದ್ದು ಉಂಟು. ಯಾಕಂದ್ರೆ ಕೇಂದ್ರದಲ್ಲಿ ಹೇಳುದಿದ್ದೆ ಆದ್ರೂ ಸ್ವಲ್ಪ ಏನೋ ವ್ಯತ್ಯಾಸಗಳು ಉಂಟಲ್ಲಿ. ಇದು ಕೇಂದ್ರದ ಕಲ್ತದನ್ನೇ ನಾವು ಪುನಃ ನೋಡ್ಬೇಕಾಗುತ್ತೆ. ಏಕೆ ಹೇಳಿಕೊಟ್ಟದನ್ನ ನಾವು ಪುನಃ ಯಕ್ಷಗಾನ ನೋಡಿ ಕಲಿದಿರ್ತದೆ. ಅದು ನೋಡಿದ್ರೆ ಅದ್ರಲ್ಲಿ ಏನೂ ಇರುವುದಿಲ್ಲ. ಈಗ ಮತ್ತೆ ಸಂಗೀತಗಾರರಂತೆ ಎಲ್ಲ ಉದಾಹರಣೆಗೆ ಇರುವುದಿಲ್ಲ. ಸಂಗೀತಗಾರ ಕೆಲಸನೇ ಇಲ್ಲ. ಹೌದು. ಅವನೋಗಿ ಪೀಠಿಗೆ ಪದ್ಯ ಹೇಳ್ಬೇಕಾದಿಲ್ಲ, ಬಾಲಗೋಪಾಲ ಹೇಳ್ಬೇಕಾದಿಲ್ಲ. ಯಾವುದು ಈಗ ಮಂದತ್ತಿ ಮಾರುಕಟ್ಟೆಯಲ್ಲಿ ತುಂಬಾ ಸಂತೋಷ ಉಂಟು. ಮಾರುಕಟ್ಟೆ ಮಂದತ್ತಿ ಮೇಳದಲ್ಲಿ ಕಾಲಮಿತಿಗೋಸ್ಕರ ಆಗುದಿಲ್ಲ, ಮತ್ತೆ ಜನನ ಸುಖಿಲ್ಲ. ಮಾಡ್ತಾ ಕೂತ್ಕೊಂಡ್ರೆ ಅರ್ಧ ಟೈಮ್ ಅಲ್ಲೇ ಹೋಗ್ತದೆ. ಅಲ್ಲಿ ಪ್ರೇಕ್ಷಕರೇ ಬಂದು ಹೇಳ್ತಾರೆ, ಎಷ್ಟು ಸರಿ ಮಾಡ್ತೀವಿ ಮರ ನೀವು, ಈಗ ಇದೇ ಮಾಡ್ತೇವೆ ಕೂಡ ಯಕ್ಷಗಾನ ಕತೆ ನೋಡುವ ಅಂತ ಇದ್ರಲ್ಲಿ ಇರ್ತಾರೆ. ಯಾವ್ದು ಕತೆ ಎಷ್ಟು ಹೋಗಿ ಉದಾಹರಣೆ ನಾಳೆ ಅವ್ರಿಗೆ ಕೆಲಸ ಹೋಗ್ಬೇಕಲ್ಲ. ಹೌದು. ಅಂತವ್ರು ಇದ್ದಾರೆ. ಕೆಲವರು ಆಗಲ್ಲ, ಬೆಳಿಗ್ಗೆವರೆಗೆ ನೋಡ್ಬೇಕು, ಮತ್ತೆ ನಾಳೆ ಕೆಲಸ ಮಾಡ್ಬೇಕಂತ. ಆದ್ರೆ ಈಗ ಎಲ್ಲ ಬಾರಿ ಕಷ್ಟ. ಯಾಕಂದ್ರೆ ಮೊದಲಿನ ಹಾಗೆ ಬೆಳಿಗ್ಗೆ ತನಕ ನೋಡಿ ಕೆಲ್ಸಕ್ಕೆ ಹೋಗೋರು ಬಹಳ ಅಪರೂಪ. ಹೌದೌದು. ಈಗ ಎಲ್ಲ ಉದಾಹರಣೆಗೆ ಎಲ್ಲ BP, ಶುಗರ್ ಎಲ್ಲಾ ಕಾಯಿಲೆ ಇದ್ರಲ್ಲಿ ಬೆಳಿಗ್ಗೆ ತನಕ ನೋಡಿ ಅವರಿಗೆ ಆರೋಗ್ಯದ ಪ್ರಾಬ್ಲಮ್ ಆಗಿದೆ. ಅದರಿಂದ ಅದು ಒಂದು ರೀತಿಯಲ್ಲಿ ಕಾಲಮಿತಿ ಹೊಂದ್ಕೊಳ್ಬಹುದು. ಮತ್ತೆ ಈಗ ಬದಲಾವಣೆ ಅಂದ್ರೆ ಯಕ್ಷಗಾನ ರಂಗದಲ್ಲಿ ಹೊಸ ಸೇರ್ಪಡೆ ಕುಣಿತಗಳು, ನಾನಾ ರೀತಿಯ ಕುಣಿತಗಳು. ಜನರಿಗೆ ಅದು ಇಷ್ಟ ಆಗ್ತದೆ. ಯಾಕಂದ್ರೆ ಸಂಪ್ರದಾಯ ಏನಂತ ಹಿಂದಿನವ್ರಿಗೆ ಗೊತ್ತುಬಿಟ್ರೆ ಈಗಿನವರು ಸಂಪ್ರದಾಯ ಅಂತ ಹೇಳಿ ಗೊತ್ತಿರುವುದಿಲ್ಲ. ಆದ್ರಿಂದ ಇದು ಚಂದ, ಇದು ಅವರಿಗೆ ಹಿಡಿಸಿದ ಚಂದ ಅಂತ ನೋಡ್ತಾರೆ. ಉದಾಹರಣೆಗೆ ಮೊದಲಿನ ಚಂಡಿಗಾರರಾಗ್ಲಿ ಮೊದಲಿಗಾರರು ಬಂದಿದ್ರು ಬಹಳ ಕಷ್ಟ ಆಗ್ತದೆ ಇಲ್ಲಿ. ಹೌದು, ರಂಗಸ್ಥಳದಲ್ಲಿ. ಹೌದು, ಹಿಂದಿನ ಚಂಡಿಗಾರ ಮೊದಲಿಗಾರರು ತುಂಬಾ ಒತ್ತಡ ಬೀಳ್ತದೆ, ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ಕುಣಿದಾಗಿ ಕುಣಿಯೋದು ಕೃಷ್ಣ ಈಗಿಲ್ಲ. ಬಾರಿಸಲಿಕ್ಕೆ ಕುಣಿಯೋ ಕ್ರಮ ಈಗಿಲ್ಲ. ಹೌದು, ಅವ್ರು ಕುಣಿದ್ ನೋಡಿ ಇವ್ರು ಬಾರಿಸ್ಬೇಕು. ಭಾಗವತಿಗೂ ಹಾಗೆ ಮುಮ್ಮೇಳ ಕೈಗಿಟ್ಟು ಈಗ ಭಾಗವತಿಗೂ ಹಾಗೆ ಅವರು ಅಭಿನಯ ಏನ್ ಮಾಡ್ತಾರೆ ಅದಕ್ಕೆ ತಕ್ಕ ನಾವು ಆಡ್ಬೇಕು. ಹೌದೌದು, ಇಲ್ಲಾಂದ್ರೆ ಅವ್ರು ಭಾಗವತ ಅಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಎಲ್ಲಾ ಕಲಾವಿದರು ಹಾಗಿರುವುದಿಲ್ಲ. ಕೆಲವೊಂದು ಕಲಾವಿದರು ತುಂಬಾ ಹಿಮ್ಮೇಳ ಬಗ್ಗೆ ಗೌರವ. ಈಗಲೂ ಕೂಡ ಇಂದಿನ ನಡೆಯಲ್ಲಿ ಕೆಲವರು ನೋಡ್ತಿರೋ ಕೆಲವು ಕಲಾವಿದರು ತುಂಬಾ ಒಳ್ಳೆ ಕೆಲವರು ಇದ್ದಾರೆ. ಅವರು ರಂಗಸ್ಥಳಕ್ಕೆ ಬಂದ್ರೆ ಒಂಥರ ಸಂತೋಷ. ವೇಷ ರಂಗಸ್ಥಳ ಬಂದ್ರೆ, ಸಂಪ್ರದಾಯಬದ್ಧವಾದ ಒಂದು ವೇಷ ರಂಗಸ್ಥಳ ಬಂದ್ರೆ ಅಷ್ಟೊಂದು ಖುಷಿ ಅನ್ಸುತ್ತೆ ನಮ್ಗೆ. ಹೌದೌದು.
ಅದು ಅಲ್ಲದೆ ಈಗ ಎಲ್ಲ ಉದಾಹರಣೆಗೆ ಎಲ್ಲ ಕಲಾವಿದರು ಆಗಿರುವುದಿಲ್ಲ. ಒಳ್ಳೆ ಒಳ್ಳೆ ಕಲಾವಿದರು ಬಂದವರೆಲ್ಲ ಹಿಮ್ಮೇಳವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಗೌರವ ಕೊಡ್ತಾರೆ. ಅಂತವ್ರು ಇದ್ದಾರೆ ಈಗಲೂ. ಅವರು ಎಷ್ಟೋ ಜನ ಇದ್ದಾರೆ. ಅವ್ರು ಇರುವುದರಿಂದ ಹೌದು, ಈ ಹೊಸ ಕಲಾವಿದರಿಗೆ ಒಂದು ಅವಕಾಶ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಹೌದು, ತಿಳ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಹೌದು. ಈಗ ಒಂದು ಗದಾಯುದ್ಧದ ಪದ್ಯ ನಾ ತುಂಬಾ ಒಂದು 5 ವರ್ಷ ಮೊದಲು ನಾ ಕೇಳಿದ್ದೆ ನಿಮ್ ಪದ್ಯ, ಗದಾಯುದ್ಧದ ಪ್ರಸಂಗದ ಆದಡಲೆ ಸಂಜೆಯನ್ನ ಕೇಳಿ. ಆ ಪದ್ಯ ಇವಾಗ ನೀವು ಹೇಳ್ಬೇಕು. ಅದು ನಾನು ರಾಗದಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೇನೆ. ಆಯ್ತು, ಅಡ್ಡಿಲ್ಲ ಅಡ್ಡಿ. ಆದಡಲೆ ಸಂಜೆಯನೆ ನೀ ಕೇಳು, ಆದಡಲೆ ಸಂಜೆಯನೆ ನೀ ಕೇಳು, ಆದಿ ಸುಕೃತ ವಿಶಾಲ ವನವನು, ಆದಿ ಸುಕೃತ ವಿಶಾಲ ವನವನು ಸೇದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ, ಜಯ ಸಿರಿಯು ಜಂಗುಳವ ಜಾರಿದರೆ, ಆಧರಿಸುವವರ್ಯಾರು ಸಂಜಯ, ಆಧರಿಸುವವರ್ಯಾರು ವಿಧಿ ಬರೆದ ಆದಿಯಕ್ಷರಕ್ಕಿನ್ನು ಪ್ರತಿಕೂಲದಿ ಉಂಟೆ, ವಿಧಿ ಬರೆದ ಆದಿ ಅಕ್ಷರಗಿನ್ನು ಪ್ರತಿಕೂಲದಿ ಉಂಟೆ, ಎನ್ನುತ್ತ ಕಂಬನಿ ದುಂಬಿ ಉಸುರಿದನು. ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಖುಷಿ ಆಯ್ತು ವಿಠಲಾಚಾರ್ಯ ಅವರೇ. ನಮ್ಮ ಈ ಯಕ್ಷ ಸಂಸ್ಥೆಗೆ ಬಂದು, ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಗೆ ಬಂದು ನಮ್ಮೊಂದಿಗೆ ಇಷ್ಟ ತನಕ ಇದ್ದಿದ್ರಿ. ಈಗ ನಮ್ಮ ಯಕ್ಷವಾಹಿನಿ ಬಗ್ಗೆ ನೀವು ಏನು, ನಿಮ್ಮ ಅಭಿಪ್ರಾಯ ಏನು? ತುಂಬಾ ಸಂತೋಷ. ಹವ್ಯಾಸಿ ಕಲಾವಿದರನ್ನ ಪರಿಚಯಿಸುವುದು ಅಂತ ಹೇಳಿದ್ರೆ, ಈ ಕೆಲವರಿಗೆ ಏನಾದ್ರೂ ಒಂದು ಯಕ್ಷಗಾನ ಬಗ್ಗೆ ಏನಾದ್ರೂ ಒಂದು ನಮ್ಮ ಕೊಡುಗೆ ಅಂತ ಹೇಳ್ಬೇಕು ಅಂತ ಅನಿಸ್ತು. ಹೌದೌದು, ಅವಕಾಶ ಅಲ್ವಾ? ಹೌದೌದು. ಆ ಬಗ್ಗೆ ನಮ್ಗೆ ನೀವು ಒಂದೊಂದು ಬಸ್ಸಲ್ಲಿ ಮಾಡಿದ್ರು ಈ ಬಗ್ಗೆ ಒಂದು ನಡೆಸ್ತಾ ಇರೋದು ನಮ್ಗೆ ತುಂಬಾ ಒಂದು ಸಂತೋಷ. ನನ್ನದಷ್ಟೇ ಅಲ್ಲ, ಇನ್ನೂ ಅನೇಕ ಕಲಾವಿದರು ಇದ್ದಾರೆ. ಹವ್ಯಾಸಿ ಕಲಾವಿದರು, ಮೇಳದ ಕಲಾವಿದರಿಂದ ದೊಡ್ಡ ಕಲಾವಿದರು ಇದ್ದಾರೆ. ಅಂದ್ರೆ ಬೆಳಕಿಗೆ ಬಂದಿರೋ ಅವರಂದ್ರೆ ಅದೇ ಹವ್ಯಾಸಿ ಬಹಳ ಸಂತೋಷ ಅಂತ ಅನಿಸಿದೆ ನೀವು. ಹೌದು. ಉದಾಹರಣೆಗೆ ನಾನು ಕಲಿತ ಕಲೆಯನ್ನ ಯಕ್ಷಗಾನ ಭಾಗವತಿ ಕಲಿಸಿದಾಗ ಅದನ್ನ ಮತ್ತೊಬ್ಬರು ಗುರುಗಳಿದ್ದಾರೆ, ಹಲ್ಲಾಡಿ ಸುಬ್ರಹ್ಮಣ್ಯ. ಹೌದೌದು. ಈಗ ಅವ್ರ ಜೊತೆಗೆ ನಾನು ಮತ್ತೆ ಅಣ್ಣ ಕಲ್ತಿದ್ದೇವೆ. ಕಲಿತ ಕಲೆಯನ್ನ ಉಪಯೋಗಿಸುವಾಗ ನಮ್ಮ ಬಸವರಿಗೆ ಮತ್ತೊಬ್ರು ಪ್ರಭಾಕರ ಇದ್ದಾರೆ, ಶೀರ್ಷ ಮೆಡಿಕಲ್, ಅವ್ರು ನಮ್ಮ ಊರಿಗೆ ಬಂದಿದ್ರು. ಮೆಡಿಕಲ್ ಒಂದು ಅಂಗಡಿಯ ಮೆಡಿಕಲ್ ಹಾಕೊಂಡು ವ್ಯವಹಾರ ಮಾಡ್ತಿದ್ರು. ಆವಾಗ ನಮ್ಮ ಬಸವರು ಸಂಘದಲ್ಲಿ ಅವರು ವೇಷ ಮಾಡುದು. ಅವರು ಒಳ್ಳೆ, ಅವರು ತುಂಬಾ ದೊಡ್ಡ ಅವ್ರ ಮನೆ ಇಲ್ಲಿ ಬಸವರಲ್ಲಿ ಇದ್ದಾರೆ. ಅವರು ಮಾಬಲಗಡೆ ಶಂಭುಗಡೆಯವರು ಹಾಗೂ ನೆಬ್ಬೂರ ಭಾಗವತಿಗಳನ್ನೆಲ್ಲ ಅಂದ್ರೆ ಅವರ ಭಕ್ತರವರು ತುಂಬಾ ಇಷ್ಟಪಟ್ಟ. ಉತ್ತರ ಕನ್ನಡ ನಾಡು ಅವರು ಹತ್ತದಾರಿಗಳಲ್ಲ, ಒಳ್ಳೆ ವೇಷಧಾರಿಗಳು, ತುಂಬಾ ದೊಡ್ಡ ವೇಷಧಾರಿ. ಹೌದೌದು. ಅವರು ಗದೆದ ಕೌರವ, ಆಮೇಲೆ ಕೃಷ್ಣ ತುಂದಾನದ ಕೃಷ್ಣ, ಎಲ್ಲ ಪಾತ್ರಗಳು ಯಾವ ಪಾತ್ರ ಮಾಡೋದು ಅಷ್ಟು ಚಂದವಾಗಿ ಮಾಡ್ತಿದ್ರು. ಅವರ ಕೆಲವು ಒಂದು ಪ್ರಸಂಗ ನಮ್ಮ ಬಸವರಲ್ಲಿ ನಾವು ಆಡ್ಸಿದ್ವಿ. ನನ್ನ ಭಾಗವತಿಯಲ್ಲೇ ಕೆಲವು ಪ್ರಸಂಗ ಆಡ್ಸಿದ್ದೇನೆ. ಹೌದು. ಭೀಷ್ಮ ಮತ್ತೆ ಸಾಲ್ವ ಎಲ್ಲ ಪಾತ್ರವನ್ನ ನೀಟಾಗಿ ಮಾಡ್ತಿದ್ರು ಅವರು. ಅವ್ರ ಪದ್ಯಕ್ಕೆ ಎಲ್ಲಾದ್ರೂ ಯಾರು ಅವ್ರನ್ನ ವೇಷ ಮಾಡಿ ಕಳ್ಸಿದ್ರೆ ಅವ್ರ ನೆಬ್ಬೂರ ಟೈಪ್ ಪದ್ಯನ ಆಗ್ಬೇಕು. ಹೌದೌದು. ನೆಬ್ಬೂರ ನೆಬ್ಬೂರಾಗಿ ಪದ್ಯ ಹೇಳ್ಬೇಕು.
ಅವಕಾಶ ಇದು ಅವ್ರಿಗೆ ಪದ್ಯಕ್ಕೆ ಅವಕಾಶ ಕೊಡ್ಬೇಕು, ಅಭಿನಯಕ್ಕೆ ಅವಕಾಶ ಕೊಡ್ಬೇಕು. ಅಷ್ಟೊಂದು ವಿಳಂಬಿತನ ಇದ್ರೆ ಹಾಡ್ಬೇಕು. ಹೌದೌದು, ಅವರಿಗಾಗಿ ನಾನು ಅದನ್ನ ಹಾಡ್ತಿದ್ದೆ. ಹೌದೌದು, ಅವ್ರ ಅರ್ಥಧಾರಿಗಳಿದ್ದ ಅಂತ ಹೇಳಿದ್ರೆ ನಾನು ಅವರಿಗಾಗಿ ನಾನು ಒಂದು ಅದೇ ಕೊಡುಗೆ ಸಾಗ್ಲಿಕ್ಕೆ ಹೌದೌದು, ಆಗುದಿಲ್ಲ, ಕಷ್ಟ ಅದಲ್ಲ. ಅಂದ್ರೆ ಸಂಪ್ರದಾಯ ಅಷ್ಟೊಂದು ಸಂಪ್ರದಾಯಕ್ಕೆ ಒತ್ತು ಕೊಡುವುದಿಲ್ಲ. ತುಂಬಾ ಥ್ಯಾಂಕ್ಸ್ ವಿಠಲಾಚಾರ್ಯ ಅವರೇ. ನಮ್ಮ ಈ ಯಕ್ಷವಾಹಿನಿಯಲ್ಲಿ ಬಂದು ಶ್ರೀ ಬ್ರಹ್ಮಲಿಂಗೇಶ್ವರ ಅನುಗ್ರಹದಿಂದ ಇಲ್ಲಿವರೆಗೆ ತಾವು ಇದ್ದು ತಮ್ಮ ವೃತ್ತಿ ಜೀವನ ಹಾಗೂ ಯಕ್ಷಗಾನ ಹವ್ಯಾಸಿ ನೀವು ಇಟ್ಟುಕೊಂಡಿದ್ದ ವೃತ್ತಿಗಳನ್ನ ಹೇಳಿದ್ರಿ. ತುಂಬಾ ಸಂತೋಷವಾಗಿದೆ. ಹಾಗೆ ಮುಂದಿನ 9ನೇ ಸಂಚಿಕೆಯಲ್ಲಿ ನೀವು ಹೇಳಿದಾಗ ಈಗ ಪ್ರಸಿದ್ಧ ವೇಷಧಾರಿಯಾದ ಪ್ರಭಾಕರ ಐತಾಳರವರ ಇಲ್ಲಿ ಯಕ್ಷವಾಹಿನಿಯಲ್ಲಿ ಬರಮಾಡಿಕೊಂಡು ಅವರನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಯಕ್ಷ ಪ್ರೇಕ್ಷಕರೇ ಎಲ್ಲರೂ ನಮ್ಮ ಈ ಬ್ರಹ್ಮಲಿಂಗೇಶ್ವರ ಯಕ್ಷವಾಹಿನಿಗೆ ಸಪೋರ್ಟ್ ಮಾಡಿ. ತುಂಬಾ ನಾವು ಕಲಾವಿದರನ್ನು ಇಲ್ಲಿ ಯಕ್ಷವಾಹಿನಿಯಲ್ಲಿ ತರಿಸಿ ಅವರಿಗೆ ಅವರ ಪರಿಚಯವನ್ನು ನಾವು ಮಾಡಲಿದ್ದೇವೆ. ನಮಸ್ಕಾರ.